ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ದಿಗನ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಂಗಿಪೇಟೆಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಪರಂಗಿಪೇಟೆ ಸಮೀಪದ ಕಿದೆಬೆಟ್ಟು ಪದ್ಮನಾಭ ಮಡಿವಾಳ ಅವರ ಮಗ ಪಿಯುಸಿ ವಿದ್ಯಾರ್ಥಿ ದಿಗನ್ ನಿಗೂಢ ನಾಪತ್ತೆಯಾಗಿ ಇಂದಿಗೆ 5 ದಿನಗಳು ಕಳೆದರೂ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಯಾವುದೇ ರೀತಿಯ ಕಾರ್ಯಾಚರಣೆ ಯಶಸ್ವಿ ಕಾಣದೇ ಇರುವುದರಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಪರಂಗಿಪೇಟೆ ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಪ್ರತಿಯೊಬ್ಬ ತಂದೆ ತಾಯಿ ಆತಂಕದಲ್ಲಿರಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಗಾಂಜಾ ವಿರುದ್ಧ ಪೊಲೀಸರು ತನಿಖೆ ಮುಂದುವರಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡರೆ ಇಂತಹ ಘಟನೆಗಳು ಮರುಕಳಿಸಲು ಸಾಧ್ಯವಿಲ್ಲ ಎಂದರು. ನಾನು ಸಂಸದನಾದ ಮೇಲೆ ಕಳೆದ 7-8 ತಿಂಗಳಲ್ಲಿ ಕನಿಷ್ಠ ಒಂದು 5-6 ಸಲ SP ಅವರ ಹತ್ರ ಈ ಕಾಣೆ ಆದಂತ ವಿಷಯದ ಬಗ್ಗೆ ಮಾತನಾಡಿದ್ದೇನೆ. ತುಂಬಾ ಸಲ ಈ ರೀತಿಯ ಘಟನೆಗಳು ನಡೆದಿದೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಯಾವುದೋ ಒಂದು ಇನ್ನೊಂದು ಘಟನೆಯ ರೀತಿಯಲ್ಲಿ ನೋಡ್ತಾ ಇದೆ. ನಮ್ಮ ಇವತ್ತು ಇರುವಂತಹ ಆಗ್ರಹ ಇಷ್ಟೇ, ಇದು ಒಂದು ಧ್ಯಾನ ವಿಷಯ ಅಂತ ನೀವು ನೋಡಿದ್ರೆ, ದಿಗಂತ ವಿಷಯ ಅಂತ ನೀವು ನೋಡಿದ್ರೆ ನಿಮ್ಮ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ರೀತಿ ಅದೇ ರೀತಿ ಇರ್ತದೆ. ಇದು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ. ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗಾಂಜಾ ಡ್ರಗ್ಸ್ ನ ಹಾವಳಿ ಏನಿದೆಯಾ, ಈ ಹಾವಳಿಯನ್ನು ಮಟ್ಟ ಹಾಕುವ ಕೂಡ ಒಂದು ಪ್ರಯತ್ನ ಇದರ ಮುಖಾಂತರ ಆಗಬೇಕು ಅನ್ನುವಂತ ಯೋಚನೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು, ಒಳ್ಳೆಯ ರೀತಿಯಲ್ಲಿ ಬದುಕುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದಕ್ಕೆಲ್ಲವೂ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ಭರತ್ ಶೆಟ್ಟಿ ಅವರು, ದಾರಿಯಲ್ಲಿ ನಡೆದುಕೊಂಡು ಹೋಗಲು ಸಾಧ್ಯವಾಗದೇ ಇರುವ ಬಗ್ಗೆ ಅನೇಕ ಮಹಿಳೆಯರು ದೂರು ನೀಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಸ್ಪಂದನೆ ಇಲ್ಲ. ಪೊಲೀಸ್ ಇಲಾಖೆಯ ಮೇಲೆ ಗೌರವ ಕಳೆದು ಹೋಗಿದೆ ಎಂದರು. ಇನ್ನು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಬಲ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮತ್ತಿತರರು ಭಾಗಿಯಾಗಿದ್ದರು. ಈ ಸಮಾಜ ಒಂದು ಸಲ ರಸ್ತೆಗಿಳಿದು ಹೋರಾಟವನ್ನು ಮಾಡಿದರೆ ತಾರ್ಕಿಕ ಅಂತ್ಯದವರೆಗೂ ಅದನ್ನು ಬೆನ್ನು ಹಿಡಿದು ಈ ಹಿಂದೂ ಸಮಾಜ ಮುನ್ನಡೆಸಿದೆ ಎನ್ನುವಂತ ನೆನಪನ್ನು ಸಹ ನೀವು ಸರ್ಕಾರ ಮತ್ತು ಇಲಾಖೆಗಳು ಮಾಡಿಕೊಳ್ಳಬೇಕೆನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಯಾರು ಕ್ರೈಮ್ ನಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ನುರಿತ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳಿದ್ದಾರೆ, ಅವರನ್ನೆಲ್ಲ ನಾವು ಬಳಸಿಕೊಂಡು ಕಳೆದ 2-3 ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನಿದ್ದೆ ಬಿಟ್ಟು ಈ ಪ್ರಕರಣ ಭೇದಿಸುವಂತ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸಿನ ಮೊದಲನೇ ದಿನದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ, ಅವ್ರಿಗೂ ಗೊತ್ತು, ಪದ್ಮನಾಭ ಅವ್ರಿಗೂ ಗೊತ್ತು, ಅವ್ರ ಕುಟುಂಬದವ್ರಿಗೂ ಗೊತ್ತು. ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ದಿಗಂತ ಪತ್ತೆ ಮಾಡೋಕ್ಕಾಗಿಲ್ಲ. ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ, ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಇನ್ನೂ ಮುಂದುವರೆದ ದಿನಗಳಲ್ಲೂ ಕೂಡ ಇವತ್ತುವರೆಗೂ ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ದುಪ್ಪಟ್ಟುಗೊಳಿಸ್ತೀವಿ, 4 ಪಟ್ಟುಗೊಳಿಸ್ತೀವಿ. ಒಟ್ಟಿನಲ್ಲಿ ನಾವು ದಿಗಂತ ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋದಿಲ್ಲ. ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ. ಮತ್ತೆ